ರಾಜ್ಯಾಧ್ಯಕ್ಷರಾಗಿ ನಮ್ಮ ಕೊಪ್ಪಳ ಜಿಲ್ಲೆಯ ಲೆಕ್ಚರರ್ ಅಂದ್ರೆ ನಮ್ಮ ಮೇಷ್ಟ್ರು ಶ್ರೀ ಸೋಮಗೌಡ ಪಾಟೀಲ್ ಅವರು ನೂತನ ರಾಜ್ಯಾಧ್ಯಕ್ಷ ಆಯ್ಕೆಯಾಗಿದ್ದಾರೆ. ಇವತ್ತು ಮೊದಲನೇ ಬಾರಿಗೆ ನಮ್ಮ ಗಂಗಾವತಿ ಆಗಮಿಸಿದ್ದಾರೆ. ಹಾಗಾಗಿ ಅವರಿಗೆ ಆತ್ಮೀಯ ಬರಮಾಡಿಕೊಳ್ತಾ ಅವರು ಈ ಸಂಘಟನೆ ಬಗ್ಗೆ, ಸಂಘಟನಾ ಶಕ್ತಿಯ ಬಗ್ಗೆ, ಆಮೇಲೆ AK-47 ಸೋಮಗೌಡ ಅಂತಾನೆ ಅವರು ಹೆಸರುವಾಸಿಯಾಗಿದ್ದಾರೆ. ಹಾಗಾಗಿ ಅವರಿಂದ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ನೆರವೇರಿಸಿದ್ವಿ. ಸಮಾಜ ಸಂಘಟನೆ ಬಗ್ಗೆ ಈಗ ಹೆಚ್ಚಿನ ಬಗ್ಗೆ ಅವರು ಹೇಳ್ತಾರೆ. ನಮ್ಮ ಕರ್ನಾಟಕ ರಾಜ್ಯ ವೀರಶೈವ ಪಂಚಮಶಾಲಿ ಸಮಾಜದ ರಾಜ್ಯ ಅಧ್ಯಕ್ಷರು ಆದ ಸೋಮಗೌಡ ಪಾಟೀಲ್ ಅವರಿಗೆ ನಾವೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ಹರಿಹರ ಪೀಠದ ಧರ್ಮದರ್ಶಿಗಳಾದ ಶ್ರೀ ಕಳಕನಗೌಡ ಪಾಟೀಲ್ ಅವರಿಗೆ ತಮ್ಮ ಪರವಾಗಿ ಸ್ವಾಗತ ಕೋರುತ್ತೇನೆ. ಈ ಕೊಪ್ಪಳ ಗಂಗಾವತಿ ನಗರದ ತಾಲೂಕು ಅಧ್ಯಕ್ಷರಾದ ಶಿವಪ್ಪ ವಕೀಲರು ಕೂಡ ಸ್ವಾಗತ ಕೋರುತ್ತೀವಿ. ಅದೇ ಕರ್ನಾಟಕದಾದ್ಯಂತ ಸೋಮಗೌಡ ಪಾಟೀಲ್ AK-47 ಅಂತೇಳಿ ನಮ್ಮ ಸಮಾಜದ ಭೀಷ್ಮ ಅಂತ ಕರೀತಾರೆ. ನಾವೆಲ್ಲ ಸಣ್ಣವರಿದ್ದಾಗ ಸೋಮಗೌಡ ಪಾಟೀಲ್ ಬರೇ ಮಾತು ಕೇಳಿದ್ರೆ ಹುಡುಗಾಗಿದ್ದಂಥ ಮುರುಘಾ ಅಲ್ಲಿರುವಂಥ ಅಂಥ ವ್ಯಕ್ತಿಗಳು ಇವರು ತಮ್ಮ ವೃದ್ಧಿಗೆ ಅವರು ರಿಜನ್ ಮಾಡಿ ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷ ಆಗ್ಬೇಕಂತೇಳಿ ಅವರು ತಮ್ಮ ನೌಕರಿ ಇದ್ದದ್ದು ಕೂಡ ರಿಜನ್ ಮಾಡಿ ಸಮಾಜ ಸೇವೆ ಮಾಡಕ್ಕೆ ಬಂದಂಥವ್ರು. ಇವತ್ತು ಅವರು ರಾಜ್ಯಾಧ್ಯಕ್ಷ ಆಗಿ ಅಲ್ಲೇ ಒಂದು 2 ತಿಂಗಳ ಮೇಲೆ ಆಯಿತು. ಇದೇ ತಿಂಗಳ 6ನೇ ತಾರೀಕು ಹರಿಹರ ಪೀಠದಲ್ಲೇ ಅವರು ಪ್ರಕರಣ ಆಯಿತು. ಆ ಪ್ರಕರಣಕ್ಕೆ ಇಡೀ ಕರ್ನಾಟಕ ಪಂಚಮಸಾಲಿ ಅಲ್ಲಿ ಬಂದು ಅವ್ರ ಪ್ರಕರಣದಲ್ಲಿ ಭಾಗಿಯಾಗಬೇಕಂತೇಳಿ ಇವತ್ತು ಗಂಗಾವತಿಯ ಪ್ರೆಸ್ ಮೀಟ್ನನ್ನು ಅವರು ಇಲ್ಲಿ ಮಾಡಕ್ಕೆ ಬಂದಿದ್ದಾರೆ. ಆ ಪ್ರೆಸ್ ಮೀಟ್ ಬಂದಿರುವಂಥ ಎಲ್ಲ ಜನರಿಗೂ ನಿಮಗೂ ಎಲ್ಲರಿಗೂ ನಮಸ್ಕಾರ. ಹೆಚ್ಚಿನ ಬರೇ ಕೇಳೋದಲ್ಲ, ನಮ್ಮ ಸಮಾಜ ಅಲ್ಲಿ ಪ್ರಕರಣಕ್ಕೆ ಬಂದು ಎಲ್ಲರೂ ಭಾಗಿಯಾಗಿ ಯಶಸ್ವಿ ಮಾಡಬೇಕಂತ ಮುಗಿಸ್ತಾರೆ. ಪತ್ರಿಕಾ ಮತ್ತು ಮಾಧ್ಯಮ ಇತರರೇ, ಇವತ್ತಿನ ಈ ಒಂದು ಗೋಷ್ಠಿಯೊಳಗೆ ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾದ ಎಲ್ಲ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಶಾಲಿ ಹರಿಹರ ಜಗದ್ಗುರು ಪೀಠದ ಧರ್ಮದರ್ಶಿಗಳು ಕಳಕನಗೌಡರಿದ್ದಾರೆ. ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದೇವರಾಜ್ ಹಾಲಸಮುದ್ರ ಅವರಿದ್ದಾರೆ. ಗಂಗಾವತಿ ತಾಲೂಕಿನ ಅಧ್ಯಕ್ಷರು ಶ್ರೀಯುತ ಶಿವಪ್ಪ ಯಲಬುರ್ಗ ಅವರಿದ್ದಾರೆ. ಹಾಗೆಯೇ ನಮ್ಮ ಜೊತೆಗೆ ನಮ್ಮ ಗಂಗಾವತಿಯ ಸಮಾಜ ಬಾಂಧವರು ಈ ಪತ್ರಿಕಾಗೋಷ್ಠಿಯಲ್ಲಿ ಇದ್ದಾರೆ. ಬಂಧುಗಳೇ, ಪಂಚಮಶಾಲಿ ಸಮಾಜದ ಸಂಘಟನೆ ಪ್ರಾರಂಭವಾಗಿ ಇವತ್ತಿಗೆ 31 ವರ್ಷ ಆಯಿತು. ಈ 94ನೇ ಇಸ್ವಿಯಲ್ಲಿ ಯಲಬುರ್ಗಾದಲ್ಲಿ ಪ್ರಥಮ ಸಮ್ಮೇಳನ ಆದ ಮೇಲೆ ಇವತ್ತಿನವರೆಗೂ ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಶಾಲಿ ಸಂಘಕ್ಕೆ ಈ 31 ವರ್ಷದ ಅವಧಿಯೊಳಗೆ 6 ಜನ ರಾಜ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅದರಲ್ಲಿ ಮೊದಲನೇದಾರವರಾಗಿ BM ಹನುಮನಾಳ್ ಅವರು, ಎರಡನೇದವರು SR ಕಾಶಪ್ಪನವರು, ಮೂರನೇದವರು ಬಾವಿ ಬೆಟ್ಟಪ್ಪನವರು, ನಾಲ್ಕನೇದವರು ಬಸವರಾಜ್ ದಿಂಡೂರು, ಐದನೇದವರು ನಾಗನಗೌಡ ಸಂಡೂರು, 6ನೇದವರು GP ಪಾಟೀಲ್. ಈಗ 6 ಜನರು ಅಧ್ಯಕ್ಷರ ಕಾರ್ಯನಿರ್ವಹಣೆಯ ಮಧ್ಯದಲ್ಲಿ ಮೊನ್ನೆ 1ನೇ ತಾರೀಕಿನ ದಿವಸ ಸೆಪ್ಟೆಂಬರ್ 1ನೇ ತಾರೀಕು ನನ್ನನ್ನು ಸೋಮಗೌಡ M ಪಾಟೀಲ್ ನನ್ನನ್ನು ರಾಜ್ಯ ಅಧ್ಯಕ್ಷರನ್ನಾಗಿ ಕರ್ನಾಟಕ ರಾಜ್ಯ ಕಾರ್ಯಕಾರಿ ಸಮಿತಿಯ ಸರ್ವ ಸದಸ್ಯರು ಒಮ್ಮತದಿಂದ ಆಯ್ಕೆ ಮಾಡಿದ್ದಾರೆ. ಈ ಹಿನ್ನೆಲೆಯೊಳಗೆ ನಾಳೆ 6ನೇ ತಾರೀಕು ರವಿವಾರ ಹರಿಹರ ಜಗದ್ಗುರು ಪೀಠದ ಆವರಣದೊಳಗೆ 10,000 ಜನರ ಮಧ್ಯದಲ್ಲಿ ಪದಗ್ರಹಣ ಮತ್ತು ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಇದೆ. ಈ ಸಮಾರಂಭಕ್ಕೆ ಗಂಗಾವತಿ, ಕಾರಟಗಿ, ಕನಕಗಿರಿ ತಾಲೂಕಿನ ಪಂಚಮಶಾಲಿ ಬಂಧುಗಳನ್ನು ಆಹ್ವಾನ ಕೊಡಲಿಕ್ಕೆ ಏನು ಬಂದರೆ ಈ ಗೋಷ್ಠಿಯನ್ನು ಕರೆಯಲಾಗಿದೆ. ಅವತ್ತಿನ ದಿವಸ ಆ ಸಮಾರಂಭಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ನಮ್ಮ ಸಮಾಜದ
ಸಚಿವರಾಗಿರುವಂಥ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲರು, ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಶ್ರೀ ವಿಜಯಾನಂದ ಕಾಶ್ಯಪ್ನವರು, ಹಾಗೆ ಶ್ರೀ ಸೋಮಣ್ಣ ಬೇವಿನ ಮರದ ಗಡಿ ಅಭಿವೃದ್ಧಿ, ಈ 4 ಜನ ಕ್ಯಾಬಿನೆಟ್ ಒಂದು ಸಚಿವರು ಮತ್ತು ನಿಗಮದ ಅಧ್ಯಕ್ಷರು ಆಗಮಿಸುತ್ತಾರೆ. ಮಾಜಿ ಸಚಿವರುಗಳಾದ ಮುರುಗೇಶ್ ನಿರಾಣಿಯವರು, CC ಪಾಟೀಲರು, ಶಂಕರ್ ಮುನೇನ್ಕೊಪ್ಪ ಅವರು, ವಿನಯ್ ಕುಲಕರ್ಣಿ ಅವರು, ಅಲ್ಲದೆ ಹಾಲಿ ಶಾಸಕರು, ಮಾಜಿ ಸಂಸದರು, ಮಾಜಿ ಶಾಸಕರನ್ನು ಈ ಒಂದು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿದೆ. 10,000 ಜನರ ಮಧ್ಯದಲ್ಲಿ ಕರ್ನಾಟಕದ 31 ಜಿಲ್ಲೆಗಳಲ್ಲಿಂದ ಈ ಕಾರ್ಯಕ್ರಮಕ್ಕೆ ಪಂಚಮಸಾಲಿ ಸಮಾಜ ಬಾಂಧವರು ಆಗಮಿಸುತ್ತಿದ್ದಾರೆ. ಗಂಗಾವತಿ, ಕನಕಗಿರಿ, ಕಾಟಗಿ ಭಾಗದಿಂದ ಹೆಚ್ಚಿನ ಬಂಧುಗಳು ಸ್ವಯಂ ಪ್ರೇರಣೆಯಾಗಿ ಆ ಒಂದು ಪದಗ್ರಹಣ ಕಾರ್ಯಕ್ರಮದಲ್ಲಿ ಆಗಮಿಸಿ ಕರ್ನಾಟಕ ರಾಜ್ಯದ ತುಂಬ ಸಂಘಟನೆಯನ್ನು ಬಲಪಡಿಸಲಿಕ್ಕೆ ನನಗೆ ಶಕ್ತಿಯನ್ನು ಕೊಡಬೇಕು ಅಂತ ವಿನಮ್ರವಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ದಯವಿಟ್ಟು ದಿನಾಂಕ 6 ಅಕ್ಟೋಬರ್ ರವಿವಾರ 10:30 ಗಂಟೆಗೆ ಹರಿಹರದ ಜಗದ್ಗುರು ಪೀಠದ ಆವರಣದಲ್ಲಿ ತಾವೆಲ್ಲರೂ ಆ ಒಂದು ಪದಗ್ರಹಣಕ್ಕೆ ಸಾಕ್ಷಿ ಆಗಬೇಕು ಅಂತ ವಿನಂತಿ ಮಾಡ್ತಾ, ನಾನು ಪದಗ್ರಹಣ ಅಥವಾ ಪ್ರಮಾಣವಚನ ಸ್ವೀಕಾರ ಮಾಡಿದ ಪ್ರಸಂಗದೊಳಗೆ ಈ ಸಂಘದ ಕೆಲಸಗಳನ್ನು ಏನೆಲ್ಲ ಮಾಡಬಹುದು ಅನ್ನೋದು ಅವತ್ತಿನ ದಿವಸ 1 ಗಂಟೆಗಳ ಕಾಲ ನನ್ನ ಸಂಘಟನೆ, ನನ್ನ ಸಮಾಜ, ನನ್ನ ಸಂಕಲ್ಪಗಳು ಅನ್ನುವ ಕುರಿತು ಮಾತನಾಡ್ತಾನೆ. ಆ ಒಂದು ಮಾತುಗಳನ್ನು ಕೇಳಕ್ಕೆ ತಾವೆಲ್ಲರೂ ಬರಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡ್ತಾ ತಮ್ಮೆಲ್ಲರಿಗೂ 6ನೇ ತಾರೀಕಿಗೆ ಸ್ವಾಗತ.